ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಿಫ್ಟಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಇವತ್ತು 16ನೇ ತಾರೀಕು ಏಪ್ರಿಲ್. ನಾನು ನಿನ್ನೆ ವಿಡಿಯೋದಲ್ಲಿ ಒಂದು ಲೆವೆಲನ್ನು ಮಾರ್ಕ್ ಮಾಡಿದ್ದೆ ಅಲ್ವಾ, ಆ ಲೆವೆಲ್ಸ್ಗಳು ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿವೆ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ಇದು ಬ್ಲೂ ಲೈನ್ ನಮ್ಮ ಮಧ್ಯದ ಲೆವೆಲ್ ಆಗಿತ್ತು. ಹಾಗೆಯೇ ಈ ಮೇಲ್ಗಡೆ ಇರುವ ರೆಡ್ ಲೈನು ನಿನ್ನೆಯ ಮಾರ್ಕೆಟ್ ಹೈ ಮತ್ತು ಕೆಳಗಡೆ ಇರುವ ರೆಡ್ ಲೈನು ನಿನ್ನೆಯ ಮಾರ್ಕೆಟ್ ಲೋ. ಓಕೆ, ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಏನು ಮಾಡಿದೆ, ಗ್ಯಾಪ್ ಅಪ್ ಆಗಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಅಪ್ ಆಗಿದೆ. ಓಕೆ, ಗ್ಯಾಪ್ ಅಪ್ ಆಗಿ ಫಸ್ಟ್ ಒಂದು 5 ಮಿನಿಟ್ಸು ಬುಲ್ಲಿಶ್ ಕ್ಯಾಂಡಲಲ್ಲಿ ಮಾರ್ಕೆಟ್ ಹೋಗಿತ್ತು. ನಂತರ ಇಲ್ಲಿ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡೋಣ. ಈ ಬ್ಲೂ ಲೈನಿಂದ ಇಲ್ಲಿ ಮೇಲ್ಗಡೆ ಇರುವಂತಹ ಗ್ರೀನ್ ಲೈನ್ ಇದೆಯಲ್ವಾ, ಈ ಒಂದು ರೇಂಜ್ನಲ್ಲಿ ಮಾರ್ಕೆಟನ್ನು ಅಬ್ಸರ್ವ್ ಮಾಡೋದಾದರೆ ಈ ರೇಂಜನ್ನು ಮಾರ್ಕೆಟ್ ಕ್ರಾಸ್ ಮಾಡಿಲ್ಲ. ಎಕ್ಸಾಕ್ಟಾಗಿ ಮಾರ್ಕೆಟು ನೋಡಿ ಎಷ್ಟು ಟಚ್ ಮಾಡಿದೆ ಅಂದರೆ, ಸ್ವಲ್ಪ ಝೂಮ್ ಆಗ್ತಾ ಇದ್ದೀನಿ, ಮಾರ್ಕೆಟು ಈ ಲೈನ್ ಕೂಡ ಟಚ್ ಮಾಡಿಲ್ಲ. ಓಕೆ, ಇವತ್ತು ಬೆಳಿಗ್ಗೆ ಮಾರ್ಕೆಟು ಗ್ಯಾಪ್ ಅಪ್ ಆಗಿರೋದನ್ನು ನೋಡಿದರೆ ನಾನು ಕೂಡ ಏನು ಯೋಚನೆ ಮಾಡಿದೆ ಅಂದರೆ, ಮಾರ್ಕೆಟ್ ಸ್ವಲ್ಪ ಹೊತ್ತು ಕೆಳಗಡೆ ಬಂದು ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟು ಈ ಲೈನನ್ನು ಕ್ರಾಸ್ ಮಾಡಿ ಮೇಲಕ್ಕೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೆ. ಬಟ್ ಮಾರ್ಕೆಟ್ ಇವತ್ತು ಮೇಲಕ್ಕೆ ಹೋಗಲೇ ಇಲ್ಲ. ಗ್ಯಾಪ್ ಅಪ್ ಆದರೂ ಕೂಡ ಮಾರ್ಕೆಟ್ ಕೆಳಗಡೆ ಬಂತು. ಆದರೆ ಎಲ್ಲಿ ಸಪೋರ್ಟ್ ತಗೊಳ್ತು, ನಿನ್ನೆಯ ಹೈ ಇತ್ತಲ್ವಾ, ಈ ರೆಡ್ ಲೈನ್ ಕಾಣಿಸ್ತಿದೆ, ನಿನ್ನೆಯ ಮಾರ್ಕೆಟ್ ಹೈ ಇದು ನೋಡಿ. ಇಲ್ಲಿ ಈ ಒಂದು ಜಾಗದಲ್ಲಿ ಕರೆಕ್ಟಾಗಿ ಸಪೋರ್ಟನ್ನು ತಗೊಂಡಿದೆ. ಸಪೋರ್ಟ್ ತಗೊಂಡು ಸೈಡ್ ವೇಸ್ ಆಯಿತು. ನೆಕ್ಸ್ಟು ನಿನ್ನೆಯ ಹೈಯನ್ನು ಕೂಡ ಬ್ರೇಕ್ ಡೌನ್ ಮಾಡಿ ತುಂಬ ಫಾಸ್ಟಾಗಿ ಮಾರ್ಕೆಟ್ ಡೌನಿಗೆ ಬಂದಿದೆ. ಅದಾದ ನಂತರ ಇಲ್ಲಿ ಕೂಡ ಈ ಒಂದು ನಾವೇನು ಒಂದು ಝೀರೋ ಲೆವೆಲ್ ಅಂತ ಹೇಳ್ತೀವಿ, ಆ ಝೀರೋ ಲೆವೆಲಿಂದ ಮಾರ್ಕೆಟ್ ಡೌನಿಗೆ ಬಂದು ಮತ್ತೆ ನಿನ್ನೆ ಮಾರ್ಕೆಟ್ ಎಲ್ಲಿಂದ ಸಪೋರ್ಟ್ ತೊಗೊಂಡಿದೆ ಅಲ್ಲಿಂದನೇ ತೊಗೊಂಡಿದೆ. ಆ್ಯಕ್ಚುಲಿ ಈ ಏರಿಯಾ ಏನಿದೆ ಇದು ಯಾವುದು ನನ್ನ ಅನಾಲಿಸಿಸಲ್ಲಿ ಬರೋದಿಲ್ಲ. ಆದರೆ ಮಾರ್ಕೆಟು ನಿನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು, ನಿನ್ನೆ ಕ್ಲೋಸ್ ಆಗಿದ್ದು 24,212 ಈ ಲೆವೆಲ್ಗೆ ಮಾರ್ಕೆಟ್ ಬರೋದಕ್ಕೆ ಟ್ರೈ ಮಾಡಿದೆ. ಅಂದರೆ ಇಲ್ಲಿಗೆ ಬಂದಿದೆ ನೋಡಿ, ಎಕ್ಸಾಕ್ಟಾಗಿ ನಿನ್ನೆಯ ಲೆವೆಲ್ ಹತ್ರನೇ ಬಂದು ನಿಂತಿದೆ. ಓಕೆ, ಇದು ನಾನು ಕೂಡ ಯಾವುದೇ ರೀತಿ ಮಾರ್ಕೆಟಲ್ಲಿ ಗೆಸ್ ಮಾಡಿಲ್ಲ. ಇದಕ್ಕೆಲ್ಲ ಅನಾಲಿಸ್ಟ್ ಮಾಡೋರು ಹೇಳ್ತಾ ಇರೋದು ಏನಂದರೆ, ಈಗ ಮಾರ್ಕೆಟ್ ತುಂಬ ವಾಲಟಿಲಿಟಿ ಇದೆ. ಯುದ್ಧದ ಒಂದು ನ್ಯೂಸ್ ಇರ್ಬೋದು ಅಥವಾ ಬೇರೆ ಬೇರೆ ನ್ಯೂಸ್ಗಳ ಕಾರಣ, ನ್ಯೂಸ್ ಬೇಸ್ಡ್ ಮಾರ್ಕೆಟ್ ರನ್ ಆಗ್ತಿರೋದ್ರಿಂದ ಈ ರೀತಿ ಎಲ್ಲ ಒಂದು ಚಾರ್ಟ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಇಲ್ಲಾಂದರೆ ಇದು ತುಂಬ ಅಪರೂಪ ಸಿಗೋದು. ಗ್ಯಾಪ್ ಅಪ್ ಆಗಿ ಇಷ್ಟೊಂದು ಡೌನ್ ಆಗುವಂಥದ್ದು ಇದು ಎಕ್ಸ್ಪೈರಿ ಡೇಯಲ್ಲೆಲ್ಲ ಆಗುತ್ತೆ. ಆದರೆ ನಾರ್ಮಲ್ ಡೇಸ್ಗಳಲ್ಲಿ ಈ ಥರ ಆಗೋದು ಭಾಳಷ್ಟು ಒಂದು ವಿಚಿತ್ರವಾದಂತಹ ಮಾರ್ಕೆಟ್ ಬಿಹೇವಿಯರು. ಆದರೂ ಕೂಡ ಇಲ್ಲಿ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ನಮ್ಮ ಮೊದಲನೇ ಲೆವೆಲನ್ನು ದಾಟಲಿಲ್ಲ ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗಲ್ಲ ಅಂತ ಅರ್ಥ. ಅದನ್ನು ಇವತ್ತು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ ಅಂತ ಒಂದು ಚಿಕ್ಕ ಕಾನ್ಫಿಡೆನ್ಸ್ ಮಾತನ್ನು ಹೇಳ್ಬೋದು. ಮತ್ತಿನ್ನು ಯಾವುದೇ ಕೂಡ ಇಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ, ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ಜಸ್ಟ್ ಇದೊಂದು ಲೆವೆಲನ್ನು ಕ್ರಾಸ್ ಮಾಡಿಲ್ಲ. ಈ ಲೆವೆಲ್ ಕ್ರಾಸ್ ಮಾಡಿದರೆ ಅಥವಾ ಗ್ಯಾಪ್ ಅಪ್ ಇದರ ಮೇಲೇ ಆಗಿದ್ದರೆ ಮಾರ್ಕೆಟ್ ಮೇಲೆ ಹೋಗೋ ಸಾಧ್ಯತೆ ಇತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಹಾಗೆಯೇ ಗ್ಯಾಪ್ ಡೌನ್ ಆದರೂ ಕೂಡ ಈ ಲೆವೆಲ್ಗಿಂತ ಮಾರ್ಕೆಟ್ ಕೆಳಗಡೆ ಬರಬೇಕು. ಗ್ಯಾಪ್ ಡೌನಲ್ಲಿ ಕೆಳಗಡೆ ಹೋಗ್ಬೇಕಂದ್ರೆ, ಇಲ್ಲಾಂದರೆ ಇದೆಲ್ಲ ಸೈಡ್ ವೇಸ್ ಅನ್ನೋದು. ಈ ಜಾಗದಲ್ಲಿ ಸೈಡ್ ವೇಸ್ ಬಹಳಷ್ಟು ಸೈಡ್ ವೇಸ್ ಥರ ಇರಬೇಕಾಗಿತ್ತು. ಸೈಡ್ ವೇಸ್ ಅಂದರೆ ಇದರೊಳಗಡೆ ಇರಬೇಕಾಗಿತ್ತು ಮಾರ್ಕೆಟ್. ನಿನ್ನೆಯ ಹೈ ಲೋ ಒಳಗಡೆ ಇದ್ದರೆ ಸೈಡ್ ವೇಸ್ ಅಂತ ನಾವು ತಿಳ್ಕೊಬೋದು. ಬಟ್ ತುಂಬ ವಾಲಟಿಲಿಟಿಯಾಗಿ ಕೂಡ ಮಾರ್ಕೆಟ್ ಹೋಗಿದೆ. ತುಂಬ ಜನ ಟ್ರ್ಯಾಪ್ ಆಗಿದ್ದಾರೆ, ಬೈ ಮಾಡೋಕ್ಕೆ ಹೋಗಿ ಅಥವಾ ಪುಟ್ ತಗೊಂಡು ಕೂಡ ಕೆಲವರು ಟ್ರ್ಯಾಪ್ ಆಗಿದ್ದಾರೆ. ಜಸ್ಟ್ ಎಜುಕೇಷನ್ ಪರ್ಪಸ್ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಇನ್ನೂ ಕೂಡ ನಮ್ಮ ಲೆವೆಲ್ಸ್ಗಳು ಇದೇ ಲೆವೆಲ್ಗಳು ಇನ್ನೂ ಕೆಲವು ದಿನಗಳ ಕಾಲ ಹೀಗೆ ಇರುತ್ತೆ. ಹಾಗಾಗಿ ನಾನು ಈಗ ಸದ್ಯಕ್ಕೆ ಲೆವೆಲ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಯಾವ ಥರ ಅಂದರೆ, ಈ ಬ್ಲೂ ಲೆವೆಲನ್ನು ನೆಕ್ಸ್ಟು ನನ್ನ ಮಾರ್ಕೆಟ್ ಕ್ಲೋಸಿಂಗ್ ಪ್ರೈಸ್, ಇವತ್ತಿನ ಕ್ಲೋಸಿಂಗ್ ಪ್ರೈಸಿಗೆ ತರ್ತಾ ಇದ್ದೀನಿ.
ಓಕೆ, ಈಗ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಈಗ ರೆಡ್ ಲೈನ್ ಏನಿದೆ ಇದನ್ನು ಮಾರ್ಕೆಟ್ ಹೈ, ಇವತ್ತಿನ ಮಾರ್ಕೆಟ್ ಹೈ ಮತ್ತು ಇಲ್ಲಿ ರೆಡ್ ಲೈನ್ ಇವತ್ತಿನ ಮಾರ್ಕೆಟ್ ಲೋ, ಇದಕ್ಕೆ ತಗೊಂಡಿರ್ತಾ ಇದ್ದೀನಿ. ಈಗ ನಮಗೆ ತುಂಬ ದೊಡ್ಡ ರೇಂಜ್ ಸಿಕ್ಕಿದೆ. ಮಾರ್ಕೆಟ್ ಇದರ ಒಳಗಡೆ ಓಪನ್ ಆದರೆ, ಈ ರೆಡ್ ಲೈನ್ ಒಳಗಡೆ ಓಪನ್ ಆದರೆ ತುಂಬ ಕ್ರಿಟಿಕಲ್ ಮಾರ್ಕೆಟ್. ಯಾಕಂದರೆ ಇಲ್ಲಿ ಕೂಡ ಸೈಡ್ ವೇಸ್ ಥರನೇ ಕಾಣಿಸ್ತಾ ಇದೆ. ಈ ಜಾಗದಲ್ಲಿ ಇಲ್ಲೂ ಕೂಡ ಸೈಡ್ ವೇಸೇ ಆಗಬಹುದು ಅಂತೇಳಿ ತುಂಬ ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಗ್ಯಾಪ್ ಅಪ್ ಆದರೆ ಇಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ, ನಮ್ಮ ಮೊದಲನೇ ಲೆವೆಲ್ ಮತ್ತು ಮಾರ್ಕೆಟ್ ಹೈ ಎರಡು ಒಟ್ಟಿಗೆ ಇದೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂದರೆ 24,400 ಸ್ಟ್ರೈಕ್ ಪ್ರೈಸ್ ಕೂಡ ಇಲ್ಲೇ ಇದೆ. 24,000 ಇಲ್ಲಿದೆ ಸ್ಟ್ರೈಕ್ ಪ್ರೈಸು. 24,000 ತುಂಬ ಕೆಳಗಡೆ ಇದೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಲೆವೆಲು 24,000. ಓಕೆ, 24,000 ನಮ್ಮ ಫಸ್ಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಓಕೆ, 24,000ದಿಂದ 24,400 ರೇಂಜಲ್ಲಿ ಮಾರ್ಕೆಟ್ ಇದೆ. ನೋಡೋಣ ನಾಳೆಗೆ ಏನಾಗುತ್ತೆ ಅಂತ ಮಾರ್ಕೆಟು. ಈ ಲೆವೆಲ್ಗಳನ್ನ ನಾಳೆ ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಆಪ್ಷನ್ಸ್ನಲ್ಲಿ ಯಾರ್ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಮುಖ್ಯವಾಗಿ ದುಡ್ಡನ್ನು ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಈ ಲೆವೆಲ್ಸ್ಗಳು ಸ್ವಲ್ಪ ಅರ್ಥ ಆಗ್ಬೋದು. ಯಾರ್ಯಾರು ಆಪ್ಷನ್ಸಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಈ ಲೆವೆಲ್ಸ್ಗಳು ವಿಚಿತ್ರವಾಗಿ ಕಾಣ್ಬೋದು. ಯಾಕಂದರೆ ಈ ಲೆವೆಲ್ಸ್ಗಳೆಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ನಾವು ಇದನ್ನು ಬೇರೆ ರೀತಿಯ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿರುವಂಥದ್ದು. ಅವರೆಲ್ಲ ಬೇರೆ ರೀತಿಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. ಹಾಗಾಗಿ ಪ್ರಾಫಿಟೇಬಲ್ ಟ್ರೇಡರ್ಗಳಿಗೆ ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ಯಾರು ಲಾಸಲ್ಲಿದ್ದಾರೆ, ಮಾರ್ಕೆಟ್ನಲ್ಲಿ ತುಂಬ ವರ್ಷಗಳಿಂದ ಲಾಸಲ್ಲಿರೋರಿಗೆ ಖಂಡಿತವಾಗ್ಲೂ ಈ ಒಂದು ಅನಾಲಿಸಿಸ್ ಅರ್ಥ ಆಗುತ್ತೆ. ಸದ್ಯಕ್ಕೆ ಇವತ್ತಿನ ಒಂದು ಸಿಚುವೇಷನಲ್ಲಿ, ಇವತ್ತಿನ ಮಾರ್ಕೆಟ್ ಸಿಚುವೇಷನಲ್ಲಿ ಏನು ಕೂಡ ಅರ್ಥ ಆಗೋದಿಲ್ಲ. ಕಾಯಿರಿ, ನೆಕ್ಸ್ಟ್ ನಿಮಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಅರ್ಥ ಆಗುತ್ತೆ. 1 ನಿಮಿಷದಲ್ಲಿ ಕೂಡ ಈ ಮೂಮೆಂಟನ್ನು ನೋಡೋಣ. 1 ನಿಮಿಷದಲ್ಲಿ 1 ನಿಮಿಷದ ಕ್ಯಾಂಡಲ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು 1 ನಿಮಿಷದಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ರಿಜೆಕ್ಷನ್ ತಗೊಂಡಿರೋದು. ಓಕೆ, ಇನ್ನು ಆಗಲೇ ನೋಡಬೇಕಾಗಿತ್ತು ನಾವು. ಓಕೆ, ಪರವಾಗಿಲ್ಲ. ನಾಳೆಯ ಒಂದು ಮಾರ್ಕೆಟ್ ಓಪನ್ ಮತ್ತು ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಅನಾಲಿಸಿಸನ್ನು ಮಾಡೋಣ. ಓಕೆ ಸ್ನೇಹಿತರೆ, ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.